ನಮಸ್ಕಾರ ಕರ್ನಾಟಕ. ಅಂತೂ ಇಂತೂ ಸೀಸನ್ 11 ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಅಪ್ಡೇಟ್ ಬಂದಿದೆ ಗುರು. ಏನು ಎತ್ತ ಅಂತ ಎಲ್ಲ ಕನ್ಫರ್ಮ್ ಆಗಿ ಹೇಳ್ತೀನಿ. ಯಾಕಂದರೆ ತುಂಬ ದಿವಸಗಳ ಹಿಂದೆಯಿಂದ ಒಂದು ಗಾಸಿಪ್ಪು ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಏನಪ್ಪ ಅಂದರೆ ಇದರಲ್ಲಿ ನಿರೂಪಕರು ಚೇಂಜ್ ಆಗ್ತಾ ಇದ್ದಾರೆ. ಸುದೀಪ್ ಅಣ್ಣನ ಬದಲು ರಿಷಬ್ ಶೆಟ್ಟಿ ಅವರು ಬರ್ತಿದ್ದಾರೆ. ಹಾಗಂತೆ ಹೀಗಂತೆ ಅಂತೆಲ್ಲ ಸಿಕ್ಕಾಪಟ್ಟೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟ್ರೆಂಡೇ ಕ್ರಿಯೇಟ್ ಆಗಿಬಿಟ್ಟಿತ್ತು. ಇದೊಂದು ಟ್ರೆಂಡ್ನ ಬಿಗ್ ಬಾಸ್ ಅವರೇ ಕ್ರಿಯೇಟ್ ಮಾಡ್ತಾರೋ ಇಲ್ಲ ಜನಗಳೇ ಕ್ರಿಯೇಟ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುದೀಪ್ ಅಣ್ಣ ಏನಾದರೂ ಈ ಬಿಗ್ ಬಾಸ್ ಶೋನ ನಡೆಸ್ಕೊಡ್ಲಿಲ್ಲ ಅಂದರೆ ಒಂದು ಏನು ಬಳಗ ಇದೆ, ಅಭಿಮಾನಿಗಳ ಬಳಗ, ಯಾರು ನೋಡಲ್ಲ ಅಂತ ಹೇಳ್ತಿದ್ರು. ಯಾಕಂದರೆ ಆ ಥರ ನಿರೂಪಣೆ ಆ ಥರ ಯಾರಿಗೂ ಆ ಗತ್ತು, ಆ ಒಂದು ಶೈಲಿ, ಆ ಸ್ಟೈಲಿಶು ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ ಗುರು. 10 ಸೀಸನ್ ನಡೆಸ್ಕೊತಿರೋ ಸುದೀಪ್ ಅಣ್ಣನ ಬಿಟ್ಟರೆ ಅದಕ್ಕೆ ಸೂಟೇಬಲ್ ವ್ಯಕ್ತಿ ಯಾರು ಆಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಇದರ ಬಗ್ಗೆ ಅಪ್ಡೇಟ್ ಒಂದು ಪಕ್ಕಾ ಅಪ್ಡೇಟ್ ಗುರು. ಏನಪ್ಪ ಅಂದರೆ ಹೈದರಾಬಾದಿನಲ್ಲಿ ಈ ಒಂದು ಪ್ರೋಮೋ ಶೂಟ್ ನಡೀತಿದೆ. ಸುದೀಪ್ ಅಣ್ಣ ಅದರಲ್ಲಿ ಭಾಗಿಯಾಗಿದ್ದಾರೆ. 100% ಈ ಸತಿ ಸುದೀಪ್ ಅಣ್ಣನೇ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಈ ಸತಿ ಅಂತಲ್ಲ, ಎಲ್ಲ ಸೀಸನ್ನು ಸುದೀಪ್ ಅಣ್ಣನೇ ನಡೆಸ್ಕೊಡ್ತಾರೆ. ಈ ಒಂದು ಪ್ರೋಮೋ ಶೂಟ್ ಕಾರ್ಯಕ್ರಮ ಹೈದರಾಬಾದಲ್ಲಿ ನಡೀತಿದೆ. ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಈ ಒಂದು ಪ್ರೋಮೋ ಬರುತ್ತೆ, ಟಿ ವಿಲಿ ನೋಡಿ. ಮತ್ತು ಸ್ನೇಹಿತರೆ, ಈ ಒಂದು ಖುಷಿಯ ವಿಚಾರ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.